ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಐ ಲವ್ ಕುಡ್ಲಾ ನಮ್ಮ ಕುಡ್ಲಾ ಯೂಟ್ಯೂಬ್ ಚಾನಲ್. ಈ ಮಳೆ ಮತ್ತು ಗಾಳಿಗೆ ಉಂಟಲ್ಲ, ನಮ್ಮ ಹಲಸಿನ ಮರ, ಹಲಸಿನ ಕಾಯಿ ಎಲ್ಲ ಸಹ ಬಿದ್ದೋಯ್ತು. ಬಾಳೆ ಗಿಡ ಸಹ ಬಿದ್ದೋಗಿದೆ. ಇದ್ರ ಎಲೆ ಉಂಟಲ್ಲ ಸೀಳಾಗಿ ಹೋಯ್ತು. ಅದಕ್ಕೆ ಅಮ್ಮ ಹೇಳಿದ್ರು, ತುಂಬಾ ದಿವಸ ಆಯ್ತಲ್ಲ ಬಾಳೆ ಎಲೆದು ಕೊಟ್ಟಿಗೆ ಮಾಡುವ ಅಂತ ಹೇಳಿದ್ರು. ಒಳ್ಳೆ ಬಾಳೆ ಎಲೆಯನ್ನು ತಕೊಂಡು ಚಂದ ತೊಳೆದು ಸ್ವಲ್ಪ ಬಾಡಿಸ್ಬೇಕು, ಇಲ್ಲಾಂದ್ರೆ ಅದು ಸೀಳಾಗ್ತದೆ, ಕಟ್ಲಿಕ್ಕೆ ಆಗುದಿಲ್ಲ. ಆದ ನಂತರ ಇದಕ್ಕೆ ಕಟ್ಲಿಕ್ಕೆ ಬೇರೆ ದಾರ ಬೇಕು ಅಂತಿಲ್ಲ. ಇದ್ರಲ್ಲಿ ನೋಡಿ ಸೈಡ್ ಅಲ್ಲಿ ಒಂದು ಇರ್ತದಲ್ಲ, ಅದನ್ನ ತೆಗ್ದ್ರೆ ಸಾಕು. ಇಲ್ಲಿ ನೋಡಿ ಹೀಗೆ ಇರ್ತದೆ ತೆಗ್ದಾದ ನಂತರ. ನನ್ನ ಅಮ್ಮ ಉಂಟಲ್ಲ ಇಷ್ಟು ಬಾಳೆ ಎಲೆದು ಕೊಟ್ಟಿಗೆ ಕಟ್ಟಿದ್ರು. ಒಂದು ಮಿಕ್ಸಿ ಜಾರಿಗೆ ಅಕ್ಕಿ ಮತ್ತೆ ಉದ್ದಿನ ಬೇಳೆ ಹಾಕಿ ಚಂದ ಕಡಿಬೇಕು. ಎಲ್ಲ ಕಡ್ದು ಉಂಟಲ್ಲ ನಾವು ದೊಡ್ಡ ಪಾತ್ರೆಗೆ ಹಾಕ್ಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಈಸ್ಟ್ ಹಾಕ್ಬೋದು. ಎಲ್ಲವನ್ನು ಉಂಟಲ್ಲ ನಾವು ಚಂದ ಮಿಕ್ಸ್ ಮಾಡ್ಬೇಕು. ಚಂದ ಮಿಕ್ಸ್ ಆಗಿದ್ರೆ ಉಂಟಲ್ಲ ಅದು ಹಿಟ್ಟು ಬೆಳಗ್ಗೆ ಆಗುವಾಗ ಮೇಲೆ ಬರ್ತದೆ. ಅದಕ್ಕೆ ಯಾವಾಗ ಸಹ ದೊಡ್ಡ ಪಾತ್ರೆಯಲ್ಲಿ ಇಟ್ಟರೆ ಒಳ್ಳೇದು. ಹಿಟ್ಟನ್ನು ಒಂದು ಪಾತ್ರೆಯನ್ನಿಟ್ಟು ಸ್ವಲ್ಪ ನೀರು ಹಾಕಿ ಕುದಿ ಬರುವಾಗ ಈ ಕೊಟ್ಟಿಗೆಯನ್ನು ಇಡ್ಬೇಕು. ನಮ್ಮೀಗ ಬಿಸಿ ಬಿಸಿ ಕೊಟ್ಟಿಗೆ ರೆಡಿ ಆಯ್ತು. ನೋಡಿ, ಇದನ್ನ ಒಂದು ತೆಗಿತಾ ಇದ್ದೇನೆ. ತುಂಬ ಸಾಫ್ಟ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಯಾವ ತರ ಬೇಕು ಆ ತರ ಕಟ್ ಮಾಡ್ಬೋದು. ಇದನ್ನು ಕೋಳಿಯ ಜೊತೆಗೆ ತಿಂದ್ರೆ ಉಂಟಲ್ಲ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಟ್ಟಿಗೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.